ಸ್ವಾಗತ. ಇವತ್ತು ನಾವು ಲೂಕನ ಸುವಾರ್ತೆಯ 11ನೆಯ ಅಧ್ಯಾಯ ಮೊದಲ 4 ವಚನಗಳು, ಎಲ್ಲರಿಗೂ ಬಹುಶಃ ಗೊತ್ತಿರೋ ಆ ಪ್ರಾರ್ಥನೆ, ಪ್ರಭುವಿನ ಪ್ರಾರ್ಥನೆ ಅಂತಾರಲ್ಲ, ಅದರ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು. ನಮ್ಮತ್ರ ಪ್ರಭುವಿನ ಪ್ರಾರ್ಥನೆ ಮತ್ತು ಶಿಷ್ಯತ್ವ ಅನ್ನೋ ಲೇಖನದ ಕೆಲವು ಮುಖ್ಯ ಭಾಗಗಳಿವೆ. ಅದರ ಸಹಾಯದಿಂದ ಆ ಪ್ರಾರ್ಥನೆ ಹೆಂಗಿದೆ, ಅದರ ಪ್ರತಿ ಸಾಲಿನ ಅರ್ಥ ಏನು ಮತ್ತು ಶಿಷ್ಯರ ಜೀವನಕ್ಕೆ ಅದು ಹೇಗೆ ಅನ್ವಯ ಆಗತ್ತೆ ಅಂತ ನೋಡೋಣ. ಖಂಡಿತ. ಕಥೆ ಶುರುವಾಗೋದೇ ಹಂಗೆ ಯೇಸು ಪ್ರಾರ್ಥನೆ ಮಾಡ್ತಾ ಇದ್ರು. ಆಗ ಒಬ್ಬ ಶಿಷ್ಯ ಬಂದು ಕೇಳಿದ, ಸ್ವಾಮಿ, ಯೋವಾನ್ನ ತನ್ನ ಶಿಷ್ಯರಿಗೆ ಹೇಳ್ಕೊಟ್ನಲ್ಲ, ಹಂಗೆ ನಮಗೂ ಪ್ರಾರ್ಥನೆ ಮಾಡೋದು ಕಲ್ಸ್ಕೊಡಿ ಅಂತ. ಇದು ಕೇಳೋಕ್ ಸಿಂಪಲ್ ಅನ್ಸಿದ್ರು, ಇದ್ರ ಹಿಂದೆ ಏನೋ ದೊಡ್ಡ ವಿಷಯ ಇದೆ ಅಲ್ವಾ. ಸುಮ್ಮನೆ ಪದಗಳನ್ನ ಕೇಳ್ತಾ ಇರ್ಲಿಲ್ಲ ಅವರು. ನಿಜ ನಿಜ. ಅದು ಕೇವಲ ಏನಂತಾರಲ್ಲ, ಒಂದು ಫಾರ್ಮುಲಾ ಬೇಕು ಅಂತ ಕೇಳಿದ್ದಲ್ಲ. ನಮ್ಮ ಲೇಖನ ಕೂಡ ಅದನ್ನೇ ಹೇಳುತ್ತೆ. ಆ ಕಾಲದಲ್ಲಿ, ಅಂದ್ರೆ ಯಹೂದಿ ಸಂಪ್ರದಾಯದಲ್ಲಿ, ಗುರುಗಳು, ರಬ್ಬಿಗಳು ತಮ್ಮ ಶಿಷ್ಯರಿಗೆ ಒಂದು ಸ್ಪೆಸಿಫಿಕ್ ಪ್ರಾರ್ಥನೆ ಹೇಳ್ಕೊಡೋದು ವಾಡಿಕೆ. ಓ ಹೌದಾ? ಹೌದು. ಅದು ಆ ಗುಂಪಿನ ಒಂದು ಐಡೆಂಟಿಟಿ ತರ ಇರ್ತಿತ್ತು. ಅವರ ಟೀಚಿಂಗ್ಸ್ ಸಾರಾಂಶ ಅದರಲ್ಲಿರೋ ತರ. ಹಾಗಾದ್ರೆ ಶಿಷ್ಯರು ಯೋಹಾನನ ಉದಾಹರಣೆ ಕೊಟ್ಟಿದ್ದು ನಮಗೂ ನಮ್ಮದೇ ಆದ, ಅಂದ್ರೆ ಯೇಸುವಿನ ಗ್ರೂಪ್ನ ಒಂದು ಯುನೀಕ್ ಪ್ರಾರ್ಥನೆ ಬೇಕು ಅಂತಾನ? ಅದು ಒಂದು ಕಾರಣ ಇರಬಹುದು. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅವರು ಯೇಸುವಿನ ಪ್ರೇಯರ್ ಲೈಫ್ನಲ್ಲಿ ಏನೋ ಒಂದು ಸ್ಪೆಷಲ್ ಗಮನಿಸಿದ್ರು ಅಂತ ಅನ್ಸುತ್ತೆ. ಆಕ್ಚುಲಿ ಆತನ ಪ್ರಾರ್ಥನೆಯಲ್ಲಿ ಒಂದು ಬೇರೆ ಥರದ ಶಕ್ತಿ, ದೇವರ ಜೊತೆಗೊಂದು ಬಹಳ ಹತ್ತಿರದ ಪರ್ಸನಲ್ ಸಂಬಂಧ ಕಾಣ್ತಾ ಇತ್ತು. ಯೋಹಾನನ ಶಿಷ್ಯರು ಕಲಿತ ಪ್ರಾರ್ಥನೆ ಬಗ್ಗೆ ಗೊತ್ತಿತ್ತು, ಆದ್ರೆ ಯೇಸುವಿನ ಅನುಭವ ಬೇರೆನೇ ಇತ್ತು. ಆ ಒಂದು ಆಳವಾದ ಎಕ್ಸ್ಪೀರಿಯನ್ಸ್, ಆ ಕನೆಕ್ಷನ್ ನಮಗೂ ಬೇಕು ಅಂತ ಅವರು ಬಯಸಿದ್ದು. ಸೊ ನಮಗೂ ಕಲಿಸ್ಕೊಡಿ ಅಂದಾಗ ಅದು ಬರೀ ಟೆಕ್ನಿಕಲ್ಲ, ಅದು ಯೇಸುವಿನ ಆ ಸ್ಪಿರಿಚುವಾಲಿಟಿಯ ಸೋರ್ಸ್ ಏನಿದೆ, ದೇವರ ಜೊತೆಗಿನ ಆ ಇಂಟಿಮಸಿ ಹೇಗಿದೆ ಅಂತ ತಿಳ್ಕೊಳ್ಳೋ ಆಸೆ. ಸರಿ. ಅಂದ್ರೆ ಪ್ರಾರ್ಥನೆ ಕಲಿಯೋದು ಅಂದ್ರೆ ಯೇಸು ದೇವ್ರ ಜೊತೆ ಹೇಗೆ ಸಂಬಂಧ ಇಟ್ಕೊಂಡಿದ್ರೋ ಹಾಗೆ ನಾವು ಇಟ್ಕೊಳ್ಳೋದನ್ನ ಕಲಿಯೋದು. ಓಕೆ, ಹಾಗಾದ್ರೆ ಯೇಸು ಹೇಳಿಕೊಟ್ಟ ಪ್ರಾರ್ಥನೆ ಹೇಗಿದೆ ನೋಡೋಣ. ಅದು ಶುರುವಾಗೋದೇ, ತಂದೆಯೇ, ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ, ನಿಮ್ಮ ಸಾಮ್ರಾಜ್ಯ ಬರಲಿ ಅಂತ. ಇಲ್ಲಿ ನಮ್ಮ ನೀಡ್ಸ್ಗಿಂತ ಮೊದಲು ದೇವರ ಮೇಲೆ ಫೋಕಸ್ ಇದೆ. ಹೌದು, ಇದು ತುಂಬಾ ಇಂಪಾರ್ಟೆಂಟ್. ಮೊದಲನೇ ಪದ ಇದೆಯಲ್ಲ, ತಂದೆಯೇ, ಗ್ರೀಕ್ನಲ್ಲಿ ಪಾತೇರ್. ಅದೇ ಒಂದು ದೊಡ್ಡ ವಿಷಯ. ಆ ಕಾಲದ ಯಹೂದಿ ಪ್ರಾರ್ಥನೆಗಳಲ್ಲಿ ದೇವರನ್ನ ಹೀಗೆ ಡೈರೆಕ್ಟ್ ಆಗಿ, ಸಿಂಪಲ್ ಆಗಿ ಅಪ್ಪ ಅನ್ನೋ ಧ್ವನಿಯಲ್ಲಿ ಕರೆಯೋದು ಅದು ಅಷ್ಟು ಕಾಮನ್ ಇರಲಿಲ್ಲ. ಹೌದಾ? ಹೌದು. ದೇವರು ಅಂದ್ರೆ ಶಕ್ತಿಶಾಲಿ, ನ್ಯಾಯ ತೀರ್ಸೋನು ಅನ್ನೋ ಒಂದು ಗೌರವದ ಅಂತರ ಇತ್ತು. ಆದ್ರೆ ಯೇಸು ಬಳಸೋ ಈ ಪದ ಅರಾಮೇಕ್ ಭಾಷೆಯ ಅಬ್ಬಾ ಪದಕ್ಕೆ ಹತ್ತಿರ ಇದೆ ಅಂತಾರೆ. ಅಂದ್ರೆ ಒಂದು ಚಿಕ್ಕ ಮಗು ತನ್ನ ತಂದೆಯನ್ನ ಕರೆಯೋ ಹಾಗೆ. ಅಷ್ಟು ಹತ್ತಿರದ ಸಂಬಂಧ, ಪ್ರೀತಿ, ಭರವಸೆ, ಡಿಪೆಂಡೆನ್ಸಿ. ನಮ್ಮ ಲೇಖನ ಹೇಳೋ ಹಾಗೆ ಈ ಸಂಬೋಧನೆನೇ ನಾವು ದೇವರ ಜೊತೆ ಯಾವ ಥರ ರಿಲೇಷನ್ಶಿಪ್ನಲ್ಲಿ ಪ್ರಾರ್ಥನೆ ಮಾಡಬೇಕು ಅನ್ನೋದನ್ನ ಸೆಟ್ ಮಾಡುತ್ತೆ. ಓಕೆ, ಅಂದ್ರೆ ದೇವರ ಹತ್ರ ಹೋಗುವಾಗ ಮೊದಲು ನಮ್ಮ ಪೊಸಿಷನ್ ಏನು ಅಂತ ಅರ್ಥ ಮಾಡ್ಕೋಬೇಕು. ನಾವು ಆತನ ಮಕ್ಕಳು ಅಂತ. ಸರಿ, ಆಮೇಲೆ ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ ಅಂತ ಇದೆ. ಇದರ ಅರ್ಥ ಏನು? ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ ಅಂದ್ರೆ ಇದು ಬರೀ ಹೊಗಳಿಕೆಯ ಅಲ್ಲ. ಹೆಸರು ಅಂದ್ರೆ ಯಹೂದಿ ಥಿಂಕಿಂಗ್ನಲ್ಲಿ ವ್ಯಕ್ತಿಯ ಪೂರ್ತಿ ನೇಚರ್, ಕ್ಯಾರೆಕ್ಟರ್, ಅಥಾರಿಟಿ ಎಲ್ಲವನ್ನೂ ಹೇಳುತ್ತೆ. ಸೊ ದೇವರ ಹೆಸರು ಪವಿತ್ರ ಆಗ್ಲಿ ಅಂದ್ರೆ ದೇವರ ಸ್ವಭಾವ, ಆತನ ಗುಣಗಳು, ಆತನ ಗೌರವ ನಮ್ಮ ಜೀವನದಲ್ಲಿ, ನಮ್ಮ ಮಾತು ಕೆಲ್ಸದಲ್ಲಿ, ನಮ್ಮ ಕಮ್ಯುನಿಟಿಯಲ್ಲಿ, ಇಡೀ ಪ್ರಪಂಚದಲ್ಲಿ ಪವಿತ್ರ ಅಂತ ಕಾಣ್ಲಿ, ಅದಕ್ಕೆ ಅತ್ಯುನ್ನತ ಗೌರವ ಸಿಗ್ಲಿ ಅನ್ನೋ ಒಂದು ಹಾರೈಕೆ ಮತ್ತೆ ನಮ್ಮ ಕಮಿಟ್ಮೆಂಟ್ ಕೂಡ. ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಮೂಲಕ ದೇವರ ಹೆಸರನ್ನ ಗೌರವಿಸಬೇಕು ಅನ್ನೋದು ಕೂಡ ಹೌದು. ಖಂಡಿತ. ನಮ್ಮ ಅಗತ್ಯಗಳಿಗಿಂತ ದೇವರ ಗೌರವಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಡೋದು ಅದೇ ಶಿಷ್ಯತ್ವದ ಮೊದಲ ಹೆಜ್ಜೆ ಅಂತ ಲೇಖನ ಹೇಳುತ್ತೆ. ಓಕೆ, ಮುಂದೆ ನಿಮ್ಮ ಸಾಮ್ರಾಜ್ಯ ಬರಲಿ. ಇದು ಕೂಡ ಬಹಳ ದೊಡ್ಡ ಕಾನ್ಸೆಪ್ಟ್ ಅಲ್ವಾ? ಹೌದು. ನಿಮ್ಮ ಸಾಮ್ರಾಜ್ಯ ಬರಲಿ, ಇದು ಯೇಸುವಿನ ಬೋಧನೆಯ ಸೆಂಟ್ರಲ್ ಥೀಮ್ ಆಗಿತ್ತು. ಅಂದ್ರೆ ದೇವರ ಆಳ್ವಿಕೆ, ಆತನ ವಿಲ್, ಆತನ ನ್ಯಾಯ, ಶಾಂತಿ ಈ ಭೂಮಿ ಮೇಲೆ ಪೂರ್ತಿಯಾಗಿ ಬರ್ಲಿ ಅನ್ನೋ ಆಸೆ. ಲೇಖನ ಹೇಳೋ ಹಾಗೆ ಯೇಸುವಿನ ಮೂಲಕ ದೇವರ ರಾಜ್ಯ ಈಗಾಗಲೇ ನಮ್ಮ ಮಧ್ಯ ಬಂದಿದೆ ಆಲ್ರೆಡಿ. ಆದ್ರೆ ಅದರ ಫುಲ್ ಫೈನಲ್ ರಿಯಲೈಸೇಷನ್ ಇನ್ನೂ ಆಗಿಲ್ಲ, ನಾಟ್ ಯೆಟ್. ಅದಕ್ಕಾಗಿ ನಾವು ಕಾಯ್ತಾ ಇದ್ದೀವಿ. ಈ ಪ್ರಾರ್ಥನೆ ಆ ನಿರೀಕ್ಷೆಯನ್ನ ಜೀವಂತವಾಗಿಡುತ್ತೆ. ಹಾಗಾದ್ರೆ ಈ ಪ್ರಾರ್ಥನೆ ಮಾಡೋ ಶಿಷ್ಯ ಸುಮ್ಮನೆ ಫ್ಯೂಚರ್ಗೆ ಕಾಯೋದಲ್ಲ, ಆ ರಾಜ್ಯದ ವ್ಯಾಲ್ಯೂಸ್ನ ಈಗ್ಲೇ ತನ್ನ ಲೈಫಲ್ಲಿ ತರಕ್ಕೆ ಟ್ರೈ ಮಾಡ್ತಾನೆ ಅನ್ಬೋದಾ? ಎಕ್ಸಾಕ್ಟ್ಲಿ.
ಲೇಖನ ಅದನ್ನೇ ಹೇಳೋದು. ನಿಮ್ಮ ರಾಜ್ಯ ಬರ್ಲಿ ಅಂತ ಪ್ರಾರ್ಥಿಸೋದು ಅಂದ್ರೆ ದೇವರ ಆಳ್ವಿಕೆಯನ್ನ ನಮ್ಮ ಪರ್ಸನಲ್ ಡಿಸಿಷನ್ಸ್ನಲ್ಲಿ, ನಮ್ಮ ರಿಲೇಶನ್ಶಿಪ್ಸ್ನಲ್ಲಿ, ನಮ್ಮ ಕೆಲ್ಸದಲ್ಲಿ, ಸಮಾಜದಲ್ಲಿ ಈಗಲೇ ತರಕ್ಕೆ ನಾವು ಕಮಿಟ್ ಆಗೋದು. ಅನ್ಯಾಯದ ವಿರುದ್ಧ ನಿಲ್ಲೋದು, ಶಾಂತಿ ತರೋದು, ಬಡವರಿಗೆ ಸೇವೆ ಮಾಡೋದು, ಇದೆಲ್ಲ ಆ ರಾಜ್ಯಕ್ಕಾಗಿ ಪ್ರಾರ್ಥಿಸೋದ್ರ ಪ್ರಾಕ್ಟಿಕಲ್ ಭಾಗಗಳು. ಅಂದ್ರೆ ಶಿಷ್ಯ ಬರೀ ಪ್ರಾರ್ಥನೆ ಮಾಡೋನಲ್ಲ, ಆ ರಾಜ್ಯದ ಏಜೆಂಟ್ ಆಗಿ ಕೆಲಸ ಮಾಡಬೇಕು. ಹೌದು. ಇದು ಪ್ರಾರ್ಥನೆಯ ಮೊದಲ ಭಾಗ, ಪೂರ್ತಿ ದೇವರ ವಿಷಯಗಳ ಮೇಲೆ ಫೋಕಸ್. ಇದರ ನಂತರವೇ ನಮ್ಮ ಮನುಷ್ಯರ ದಿನನಿತ್ಯದ ಅಗತ್ಯಗಳ ಕಡೆಗೆ ಪ್ರಾರ್ಥನೆ ಹೋಗುತ್ತೆ. ನಮ್ಗೆ ಅಗತ್ಯವಾದ ಆಹಾರವನ್ನು ಅನುದಿನವೂ ಕೊಡಿ. ಇದು ತುಂಬಾ ಸರಳವಾಗಿ ಕಾಣುತ್ತೆ. ಹೌದು, ಸರಳ ಅನಿಸಿದ್ರೂ ಇದರಲ್ಲೂ ಒಂದು ಆಳವಾದ ಪಾಠ ಇದೆ. ಅಗತ್ಯವಾದ ಆಹಾರವನ್ನು, ಆರ್ ಡೇಲಿ ಬ್ರೆಡ್, ಇದು ನಾಳೆಗೆ, ಭವಿಷ್ಯಕ್ಕೆ ಅಂತ ರಾಶಿ ಹಾಕೋ ಮನೋಭಾವಕ್ಕೆ ವಿರುದ್ಧ. ಅನುದಿನವೂ ಅನ್ನೋ ಪದ ಇದೆಯಲ್ಲ, ಅದು ಪ್ರತಿದಿನದ ಅಗತ್ಯಗಳಿಗೆ ದೇವರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗೋದನ್ನ ಕಲ್ಸುತ್ತೆ. ಓ, ಇದು ಬರೀ ಫಿಸಿಕಲ್ ಫುಡ್ಗೆ ಮಾತ್ರ ಅಲ್ಲ, ನಮ್ಮ ಸ್ಪಿರಿಚುವಲ್, ಎಮೋಷನಲ್ ಪೋಷಣೆಗೂ ಅಪ್ಲೈ ಆಗಬಹುದು. ದೇವರ ಪ್ರಾವಿಡೆನ್ಸ್ ಅಂದ್ರ ಆತನ ಪಾಲನೆ ಪ್ರತಿದಿನ ನಮ್ಮನ್ನ ನೋಡ್ಕೊಳ್ಳುತ್ತೆ ಅನ್ನೋ ನಂಬಿಕೆ ಇದು. ಇದು ಚಿಂತೆ ಕಡಿಮೆ ಮಾಡಿ ಇವತ್ತಿನ ದಿನ ದೇವರ ಮೇಲೆ ಭರವಸೆ ಇಡೋಕೆ ಹೇಳುತ್ತೆ. ದೈನಂದಿನ ಅವಲಂಬನೆ. ಇದರ ನಂತರ ಬರೋದು, ಇದು ಬಹುಶಃ ಈ ಪ್ರೇಯರ್ನಲ್ಲೇ ತುಂಬಾ ಚಾಲೆಂಜಿಂಗ್ ಭಾಗ ಅನ್ಸತ್ತೆ. ನಮಗೆ ತಪ್ಪು ಮಾಡಿದ ಪ್ರತಿಯೊಬ್ಬನನ್ನು ನಾವು ಕ್ಷಮಿಸುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಲೇಖನ ಕೂಡ ಇದನ್ನ ತುಂಬಾ ಪವರ್ಫುಲ್ ಮತ್ತೆ ಕಂಡೀಷನಲ್ ಭಾಗ ಅಂತ ಹೇಳುತ್ತೆ. ಈ ಕಂಡೀಷನ್ ಸ್ವಲ್ಪ ಕಷ್ಟ ಅಲ್ವಾ? ಹೌದು, ಇದು ನಿಜಕ್ಕೂ ಕಷ್ಟ ಮತ್ತೆ ಅಷ್ಟೇ ಇಂಪಾರ್ಟೆಂಟ್ ಕೂಡ. ನಾವು ಕ್ಷಮಿಸುವುದ್ರಿಂದ ಅನ್ನೋ ಮಾತಿದೆಯಲ್ಲ, ಅದು ದೇವರ ಕ್ಷಮೆಗೂ ನಮ್ಮ ಕ್ಷಮೆಗೂ ಒಂದು ಡೈರೆಕ್ಟ್, ಬಿಡಿಸಲಾಗದ ಸಂಬಂಧ ಇದೆ ಅಂತ ಹೇಳುತ್ತೆ. ಯೇಸು ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ನಾವು ಬೇರೆಯವರ ತಪ್ಪು ಕ್ಷಮಿಸಕ್ಕೆ ರೆಡಿ ಇಲ್ಲ ಅಂದ್ರೆ ದೇವರ ಕ್ಷಮೆಯನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಇದು ನಾವು ಕ್ಷಮಿಸಿ ದೇವರ ಕ್ಷಮೆ ಗಳಿಸೋ ವಿಷಯ ಅಲ್ಲ. ಅದಕ್ಕಿಂತ ದೇವರ ಕ್ಷಮೆ ಸಿಕ್ಕಿದ ಹೃದಯ ಸಹಜವಾಗಿ ಬೇರೆಯವರನ್ನ ಕ್ಷಮಿಸೋ ಕೆಪಾಸಿಟಿ ಪಡೆಯುತ್ತೆ ಮತ್ತೆ ಅದನ್ನ ತೋರಿಸ್ಬೇಕು ಅನ್ನೋದು. ಓ, ಅಂದ್ರೆ ನಮ್ಮ ಮತ್ತು ದೇವರ ನಡುವಿನ ಸಂಬಂಧ ವರ್ಟಿಕಲ್, ಮತ್ತೆ ನಮ್ಮ ಹಾಗೂ ಬೇರೆಯವರ ನಡುವಿನ ಸಂಬಂಧ ಹರಿಜಾಂಟಲ್ ಎಷ್ಟು ಒಂದಕ್ಕೊಂದು ಕನೆಕ್ಟ್ ಆಗಿದೆ ಅಂತ ಇದು ತೋರಿಸುತ್ತೆ. ಕ್ಷಮೆ ಬಗ್ಗೆ ಲೇಖನ ಏನಾದರೂ ಪ್ರಾಕ್ಟಿಕಲ್ ಆಗಿ ಹೇಳುತ್ತಾ? ಲೇಖನದಲ್ಲಿ ಕ್ಷಮೆಯನ್ನ ಬರೀ ಒಂದು ಫೀಲಿಂಗ್ ಅಥವಾ ಒಂದ್ಸಲ ಡಿಸೈಡ್ ಮಾಡಿ ಮುಗಿಸೋ ವಿಷಯ ಅಂತ ಹೇಳಿಲ್ಲ. ಬದಲಿಗೆ ಅದೊಂದು ಕಂಟಿನ್ಯೂಯಸ್ ಪ್ರಾಕ್ಟೀಸ್, ಒಂದು ಡಿಸಿಪ್ಲಿನ್ ಅಂತ ಹೇಳುತ್ತೆ. ಶಿಷ್ಯತ್ವದ ದಾರಿಯಲ್ಲಿ ನೋವು, ಅವಮಾನ ಎಲ್ಲಾ ಸಹಜ. ಆದ್ರೆ ಅದನ್ನ ಇಟ್ಕೊಳ್ದೆ ದೇವರ ಸಹಾಯದಿಂದ ಕ್ಷಮಿಸೋಕೆ ಪದೇ ಪದೇ ಟ್ರೈ ಮಾಡ್ಬೇಕು. ಇದು ನಮ್ಮ ವಿಲ್ ಪವರ್ನ ಕೆಲ್ಸ. ಮೊದಲು ಕ್ಷಮಿಸೋಕೆ ಡಿಸೈಡ್ ಮಾಡ್ಬೇಕು, ಆಮೇಲೆ ಹಾಗೆ ನಡ್ಕೊಳ್ಳೋಕೆ ದೇವರ ಶಕ್ತಿ ಕೇಳ್ಬೇಕು. ಇದು ನಮ್ಮ ಸ್ಪಿರಿಚುವಲ್ ಮೆಚ್ಯೂರಿಟಿಯ ಒಂದು ಅಳತೆಗೋಲು ಕೂಡ ಹೌದು. ಕ್ಷಮೆ ಒಂದು ಶಿಸ್ತು, ಇದು ನೆನಪಿಡಬೇಕಾದ ಮಾತು. ಸರಿ, ಪ್ರಾರ್ಥನೆಯ ಕೊನೆಯ ಮನವಿ, ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ. ಇದರ ಅರ್ಥ ಏನು? ದೇವ್ರು ನಮ್ಮನ್ನ ಕೆಟ್ಟದಕ್ಕೆ ಪ್ರೇರೇಪಿಸ್ತಾನಾ? ಇಲ್ಲ ಇಲ್ಲ, ಖಂಡಿತ ಇಲ್ಲ. ಯಾಕೋಬನ ಪತ್ರಿಕೆಯಲ್ಲಿ ಕ್ಲಿಯರ್ ಆಗಿ ಹೇಳಿದೆಯಲ್ಲ, ದೇವ್ರು ಕೆಟ್ಟದ್ದಿಂದ ಶೋಧಿಸಲ್ಪಡುವವನಲ್ಲ, ಆತನು ಯಾರನ್ನೂ ಶೋಧಿಸುವುದಿಲ್ಲ ಅಂತ. ಹಾಗಾದ್ರೆ ಈ ಮನವಿ ಯಾಕೆ? ಲೇಖನ ಹೇಳೋ ಪ್ರಕಾರ ಇದು ನಾವು ತಡೆಯೋಕಾಗದಷ್ಟು ಕಷ್ಟವಾದ ಪರೀಕ್ಷೆಗಳು, ಟ್ರಯಲ್ಸ್ ಆರ್ ಟೆಸ್ಟಿಂಗ್, ಅಥವಾ ಪಾಪಕ್ಕೆ ಬೀಳಿಸೋ ಸನ್ನಿವೇಶಗಳು, ಟೆಂಪ್ಟೇಷನ್ ಲೀಡಿಂಗ್ ಟು ಸಿನ್ ಇದೆಯಲ್ಲ, ಅದ್ರಿಂದ ನಮ್ಮನ್ನ ರಕ್ಷಿಸುವಂತ ಕೇಳೋದು. ಓಕೆ. ಲೈಫಲ್ಲಿ ಕಷ್ಟಗಳು, ಟೆಸ್ಟಿಂಗ್ ಬರುತ್ತೆ, ಅದು ನಮ್ಮ ನಂಬಿಕೆಯನ್ನ ಸ್ಟ್ರಾಂಗ್ ಮಾಡಬಹುದು. ಆದ್ರೆ ಯಾವ ಪರೀಕ್ಷೆಗಳು ನಮ್ಮನ್ನ ದಾರಿ ತಪ್ಪಿಸುತ್ತೋ ಅಥವಾ ದುಷ್ಟಶಕ್ತಿಯ ಪ್ರಭಾವಕ್ಕೆ ಒಳಗಾಗುವಂತೆ ಮಾಡುತ್ತೋ ಅಂಥದ್ರಿಂದ ನಮ್ಮನ್ನ ಕಾಪಾಡುವಂತ ದೇವರ ಸಹಾಯ ಕೇಳೋದು. ಇದು ನಮ್ಮ ವೀಕ್ನೆಸ್ ನಮಗೆ ಗೊತ್ತಿದೆ, ಅದಕ್ಕೆ ದೇವರ ರಕ್ಷಣೆ ಬೇಕು ಅನ್ನೋದನ್ನ ತೋರಿಸುತ್ತೆ. ಅಂದ್ರೆ ಶೋಧನೆಗಳನ್ನ ಎದುರಿಸೋ ಶಕ್ತಿಗಾಗಿ ಮತ್ತೆ ಅದರಿಂದ ಪಾರಾಗೋಕೆ ದೇವರ ಗೈಡೆನ್ಸ್ಗಾಗಿ ಪ್ರಾರ್ಥಿಸೋದು. ಸರ್, ಈ ಎಲ್ಲ ಪಾಯಿಂಟ್ಸ್ ಒಟ್ಟಿಗೆ ನೋಡಿದ್ರೆ ಈ ಪ್ರಾರ್ಥನೆ ಶಿಷ್ಯತ್ವದ ಒಂದು ಕಂಪ್ಲೀಟ್ ಚಿತ್ರಣ ಕೊಡುತ್ತೆ ಅನ್ಬೋದಾ? ಖಂಡಿತವಾಗಿಯೂ. ಲೇಖನ ಅದನ್ನೇ ಶಿಷ್ಯತ್ವದ ಬ್ಲೂ ಪ್ರಿಂಟ್ ಅಂತ ಕರೆಯೋದು. ನೋಡಿ, ಈ ಪ್ರಾರ್ಥನೆ ಶಿಷ್ಯನ ಗುಣಗಳನ್ನ ಹೇಗೆ ಹೇಳುತ್ತೆ. ಒಂದು, ದೇವರ ಜೊತೆ ಹತ್ತಿರದ ಸಂಬಂಧ, ತಂದೆ ಅಂತ ಕರೆಯೋ ಧೈರ್ಯ. 2, ದೈವಿಕ ಪ್ರಿಯಾರಿಟಿ, ದೇವರ ಹೆಸರು, ಆತನ ರಾಜ್ಯಕ್ಕೆ ಮೊದಲ ಸ್ಥಾನ. 3, ದಿನನಿತ್ಯದ ಡಿಪೆಂಡೆನ್ಸಿ, ಬೇಸಿಕ್ ಅಗತ್ಯಗಳಿಗೆ ದೇವರನ್ನೇ ನಂಬೋದು. ಸರಿ. 4, ಕ್ಷಮಿಸೋ ಮನಸ್ಸು, ದೇವರ ಕ್ಷಮೆ ಪಡೆದ ನಾವು ಬೇರೆಯವರನ್ನ ಕ್ಷಮಿಸೋ ಜವಾಬ್ದಾರಿ. 5, ಸ್ಪಿರಿಚುವಲ್ ಅವೇರ್ನೆಸ್,
ಪಾಪ ಶೋಧನೆಯ ಅಪಾಯ ಗೊತ್ತಿದ್ದು ರಕ್ಷಣೆಗೆ ದೇವರನ್ನ ಕೇಳೋದು. ಇವೆಲ್ಲ ಯೇಸುವಿನ ನಿಜವಾದ ಫಾಲೋವರ್ ಜೀವನದಲ್ಲಿ ಇರಬೇಕಾದ ಬೇಸಿಕ್ ವಿಷಯಗಳು. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಲೇಖನ ಹೇಳುತ್ತೆ, ಅದು ಪ್ರಾರ್ಥನೆಯಲ್ಲಿರೋ ಬಹುವಚನ. ನಮಗೆ, ನಮ್ಮ, ನಂಗೆ ಊಟ ಕೊಡುವಂತ ಇಲ್ಲ, ನಮಗೆ ಊಟ ಕೊಡು, ನನ್ನ ಪಾಪ ಕ್ಷಮಿಸುವಲ್ಲ, ನಮ್ಮ ಪಾಪ ಕ್ಷಮಿಸು, ನನ್ನನ್ನ ಶೋಧನೆಗೆ ಒಳಪಡಿಸಬೇಡ ಅಲ್ಲ, ನಮ್ಮನ್ನ ಶೋಧನೆಗೆ ಒಳಪಡಿಸಬೇಡಿ. ಇದ್ರ ಮಹತ್ವ ಏನು? ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಪ್ರಾರ್ಥನೆ ಅನ್ನೋದು ತುಂಬ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆದ್ರೂ ಅದು ಬರೀ ಸ್ವಾರ್ಥಕ್ಕಾಗಿ ಇರಬಾರ್ದು ಅಂತ ಇದು ಹೇಳುತ್ತೆ. ನಾವು ಯಾವಾಗ್ಲೂ ಒಂದು ದೊಡ್ಡ ಕಮ್ಯುನಿಟಿಯ ಭಾಗ. ಹೌದು. ನಮ್ಮ ಅಗತ್ಯಗಳು, ನಮ್ಮ ಪಾಪಗಳು, ನಮ್ಮ ಶೋಧನೆಗಳು ಇದು ಬರೀ ನಮ್ದಲ್ಲ, ನಮ್ಮ ಜೊತೆ ಇರೋ ಬೇರೆಯವರದು ಹೌದು. ಈ ನಾವು, ನಮ್ಮ ಅನ್ನೋ ಪದಗಳು ನಮ್ಮನ್ನ ನಮ್ಮ ಸ್ವಂತ ಚಿಂತೆಯಿಂದ ಹೊರಗೆ ತಂದು ನಮ್ಮ ಸುತ್ತ ಇರೋರ ಬಗ್ಗೆ, ನಮ್ಮ ಕಮ್ಯುನಿಟಿ ಬಗ್ಗೆ, ಇಡೀ ಪ್ರಪಂಚದ ಬಗ್ಗೆ ಯೋಚನೆ ಮಾಡೋಕ್ ಹೇಳುತ್ತೆ. ಇದು ಲೇಖನ ಹೇಳೋ ಹಾಗೆ ಮ್ಯೂಚುವಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಯೂನಿಟಿಯನ್ನ ಬೆಳೆಸತ್ತೆ. ನಮ್ಮ ಪ್ರೇಯರ್ಸ್ ಯಾವಾಗ್ಲೂ ನಾನು ಅನ್ನೋದ್ರಿಂದ ನಾವು ಅನ್ನೋದಕ್ಕೆ ಎಕ್ಸ್ಪ್ಯಾಂಡ್ ಆಗ್ಬೇಕು. ಹಾಗಾದ್ರೆ ಈ ಪ್ರಾರ್ಥನೆ ಕಲಿಯೋದು ಅಂದ್ರೆ ದೇವರ ಜೊತೆ ಪರ್ಸನಲ್ ರಿಲೇಶನ್ಶಿಪ್ ಜೊತೆಗೆ ಆತನ ಜನರ ಜೊತೆ ಒಂದು ಕಮ್ಯುನಿಟಿಯಾಗಿ ಬದುಕೋದನ್ನ ಕಲಿಯೋದು ಕೂಡ ಹೌದು. ಒಟ್ನಲ್ಲಿ ಲೂಕ 11 ಈ ಪ್ರಭುವಿನ ಪ್ರಾರ್ಥನೆ ನಾವು ಸುಮ್ನೆ ನೆನ್ಪಿಟ್ಕೊಂಡು ಹೇಳೋ ಕೆಲವು ಲೈನ್ಸ್ ಅಲ್ಲ, ಅದಕ್ಕಿಂತ ಬಹಳ ದೊಡ್ಡದು. ಹೌದು, ಖಚಿತವಾಗಿ. ಇದು ದೇವರ ಜೊತೆಗಿನ ಸಂಬಂಧ ಹೇಗಿರ್ಬೇಕು, ಶಿಷ್ಯರ ಲೈಫ್ ಸ್ಟೈಲ್ ಹೇಗಿರ್ಬೇಕು, ಕಮ್ಯುನಿಟಿ ಅಂದ್ರೆ ಏನು ಅನ್ನೋದನ್ನೆಲ್ಲ ರೂಪಿಸೋ ಒಂದು ಪವರ್ಫುಲ್ ಟೂಲ್. ಇದನ್ನ ಬರೀ ಹೇಳೋದಕ್ಕಿಂತ ಇದರ ಪ್ರತಿ ಮನವಿಯನ್ನ ದೇವರ ಪವಿತ್ರತೆ, ಆತನ ರಾಜ್ಯ, ನಮ್ಮ ದಿನನಿತ್ಯಗ ಅವಲಂಬನೆ, ಕ್ಷಮೆಯ ಚಾಲೆಂಜ್, ಶೋಧನೆಯಿಂದ ರಕ್ಷಣೆ, ಇದನ್ನೆಲ್ಲ ನಮ್ಮ ಮನಸ್ಸಲ್ಲಿ ಅರ್ಥ ಮಾಡಿಕೊಂಡು ಕಾನ್ಷಿಯಸ್ ಆಗಿ ಯೋಚನೆ ಮಾಡ್ತಾ ಪ್ರಾರ್ಥನೆ ಮಾಡಿದ್ರೆ ಅದು ನಮ್ಮ ಡೈಲಿ ಪರ್ಸ್ಪೆಕ್ಟಿವ್, ನಮ್ಮ ಡಿಸಿಷನ್ಸ್, ನಮ್ಮ ರಿಲೇಶನ್ಶಿಪ್ಸ್ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಲೇಖನ ಕೊನೆಯಲ್ಲಿ ಒಂದು ಥಾಟ್ ಕೊಡುತ್ತೆ. ಇಷ್ಟು ಸಿಂಪಲ್ ಆಗಿ ಕಾಣೋ ಆದ್ರೆ ಇಷ್ಟು ಆಳವಾದ ಈ ಪ್ರಾರ್ಥನೆ ಸುಮಾರು 2000 ವರ್ಷದಿಂದ ಲಕ್ಷಾಂತರ ಜನರ ಸ್ಪಿರಿಚುವಲ್ ಜರ್ನಿಗೆ ಹೇಗೆ ದಾರಿ ತೋರಿಸಿದೆ, ಇಡೀ ಪ್ರಪಂಚದ ವಿಶ್ವಾಸಿಗಳನ್ನ ಒಟ್ಟಿಗೆ ಸೇರಿಸೋ ಒಂದು ಮುಖ್ಯ ಕೊಂಡಿಯಾಗಿ ಹೇಗೆ ಉಳಿದಿದೆ. ಬಹುಶಃ ಇದರ ಪ್ರತಿ ಪದದಲ್ಲೂ ಇರೋ ಆ ಸತ್ಯಗಳು ಮನುಷ್ಯರ ಅನುಭವದ ರಿಫ್ಲೆಕ್ಷನ್ ಇದೆಯಲ್ಲ, ಅದೇ ಕಾರಣ ಇರಬಹುದು. ನಾವು ಪ್ರಾರ್ಥನೆ ಮಾಡುವಾಗ ಈ ಪ್ರಾರ್ಥನೆಯ ಯಾವ ಭಾಗ ಇವತ್ತು ನಮ್ಮ ಲೈಫ್ ಸಿಚುವೇಶನ್ಗೆ ಜಾಸ್ತಿ ರೆಲೆವೆಂಟ್ ಆಗಿದೆ ಅಂತ ಯೋಚಿಸೋದು ನಮ್ಮ ಸ್ಪಿರಿಚುವಲ್ ಗ್ರೋತ್ಗೆ ಹೆಲ್ಪ್ ಮಾಡಬಹುದು ಅನ್ಸತ್ತೆ. ಖಂಡಿತವಾಗಿಯೂ ಪ್ರಭುವಿನ ಪ್ರಾರ್ಥನೆಯ ಈ ಆಳವಾದ ವಿಶ್ಲೇಷಣೆ, ಈ ಚರ್ಚೆ ಎಲ್ರಿಗೂ ಯೂಸ್ಫುಲ್ ಆಗಿತ್ತು ಅಂತ ಭಾವಿಸ್ತೀವಿ. ಈ ಮೂಲ ಲೇಖನದಿಂದ ನಮಗೆ ಬಹಳಷ್ಟು ಹೊಸ ವಿಷಯಗಳು ಗೊತ್ತಾದವು. ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.